ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ಬೆಂಗಳೂರಿನಲ್ಲಿ ಸಂಜೆ ಸುರಿದ ದಾಖಲೆ ಮಳೆಯಬ್ಬರಕ್ಕೆ ಹೈರಾಣಾದ ಸಿಲಿಕಾನಿಗರು. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ಸಂಜೆ ಸುರಿದ ದಾಖಲೆ ಮಳೆಯಬ್ಬರಕ್ಕೆ ಹೈರಾಣಾದ ಸಿಲಿಕಾನ್ ಸಿಟಿ ಜನರು. ಶಾಂತಿನಗರ, ಮೆಜೆಸ್ಟಿಕ್, ರಾಜಾಜಿನಗರ, ಮಲ್ಲೇಶ್ವರಂ, ಯಶವಂತಪುರ, ವಿಧಾನಸೌಧ, ಟೌನ್ ಹಾಲ್, ಕೆಆರ್ ಮಾರ್ಕೆಟ್, ಕಾರ್ಪೊರೇಷನ್, ಶಿವಾಜಿನಗರ, ಜಯನಗರ, ಸದಾಶಿವನಗರ, ಹೆಬ್ಬಾಳ, ಯಲಹಂಕ, ವಿಜಯನಗರ, ಮೈಸೂರು ರಸ್ತೆ ಹೀಗೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆಗೆ ಹಲವೆಡೆ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸಂಚಾರ ದಟ್ಟಣೆ ಹೆಚ್ಚಾಗಿ ವಾಹನ ಸಂಚಾರಕ್ಕೆ ಪರದಾಟ ಆರಂಭ ಆಗಿದೆ. ವರುಣನ ಅಬ್ಬರಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿರುವಂಥದ್ದು. ಜನಜೀವನ ಅಸ್ತವ್ಯಸ್ತ ಆಗಿದೆ. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರುವಂಥದ್ದು. ಈ ಮಳೆಯ ಅವಾಂತರದಿಂದಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವಂಥದ್ದು. ನಾವೀಗ ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ಈ ಮಳೆಯ ಅವಾಂತರಕ್ಕೆ ಬೆಂಗಳೂರಿನ ಜನ ರೋಸಿ ಹೋಗಿದ್ದಾರೆ, ತತ್ತರಿಸಿ ಹೋಗಿದ್ದಾರೆ ಅನ್ನುವಂಥದ್ದು. ಹಲವೆಡೆ ಮರಗಳು ಬಿದ್ದಿರುವಂಥದ್ದು, ಮತ್ತು ಮಳೆ ಬಂದರೆ ಗುಂಡಿ ನಿರ್ಮಾಣ ಆಗುವಂಥದ್ದು, ಜೊತೆಗೆ ಮರಗಳು ಬೀಳೋದ್ರಿಂದ ಸಂಚಾರ ದಟ್ಟಣೆ ಹೆಚ್ಚಾಗುತ್ತೆ. ನೀರು ನುಗ್ಗೋದ್ರಿಂದ, ಮಳೆ ಹೆಚ್ಚಾಗೋದ್ರಿಂದ ಮನೆಗೆ ಬೇಗ ಹೋಗಬೇಕು ಅನ್ನೋ ಧಾವಂತ ಹೆಚ್ಚಾಗುತ್ತೆ. ಆ ಧಾವಂತದಲ್ಲಿ ಒಂದು ಕಡೆ ಸಂಚಾರ ದಟ್ಟಣೆ ಹೆಚ್ಚಾಗುತ್ತೆ. ಹೀಗಾಗಿ ಈ ವಾಹನ ಸವಾರರಿಗೆ ಒಂದು ರೀತಿ ಪರದಾಟ ಆಗಿರುವಂಥದ್ದು. ಬೆಂಗಳೂರಿನ ಜನರು ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ಒಂದು ಸಣ್ಣ ಮಳೆಯನ್ನು ಕೂಡ ತಡೆದುಕೊಳ್ಳಲಾರದಷ್ಟು ಸ್ಥಿತಿಗೆ ಹೋಗಿರುವಂಥದ್ದು. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಶಾಂತಿನಗರ, ಮೆಜೆಸ್ಟಿಕ್, ರಾಜಾಜಿನಗರ, ಮಲ್ಲೇಶ್ವರಂ, ಯಶವಂತಪುರ, ವಿಧಾನಸೌಧ, ಟೌನ್ ಹಾಲ್, ಕೆಆರ್ ಮಾರ್ಕೆಟ್, ಕಾರ್ಪೊರೇಷನ್, ಶಿವಾಜಿನಗರ, ಜಯನಗರ, ಸದಾಶಿವನಗರ, ಹೆಬ್ಬಾಳ, ಯಲಹಂಕ, ವಿಜಯನಗರ, ಮೈಸೂರು ರಸ್ತೆ, ಕೆಂಗೇರಿ ಹೀಗೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಈ ಮಳೆಯ ಪ್ರಮಾಣ ಸಂಜೆ ಆಗ್ತಿದ್ದ ಹಾಗೆ ಮಳೆ ಶುರುವಾಗ್ತಿರುವಂಥದ್ದು. ಈ ಮಳೆ ಕಂಟಿನ್ಯೂಯಸ್ ಆಗಿ ಬರ್ತಿರೋದ್ರಿಂದ, ದಾಖಲೆ ಪ್ರಮಾಣದಲ್ಲಿ ಮಳೆ ಹೆಚ್ಚಾಗ್ತಿರೋದ್ರಿಂದ ಒಂದು ರೀತಿ ಬೆಂಗಳೂರಿಗೆ ಕಿರಿಕಿರಿ, ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಮಳೆ ಬೇಕು, ಇದು ಮುಂಗಾರು ಪೂರ್ವ ಮಳೆ ಆಗಿರೋದ್ರಿಂದ ಬೆಂಗಳೂರಿಗೆ ಎಂಥ ಮಳೆ ಬಂದರೂ ಕೂಡ ತಡ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲ. ನಾವೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಯಾವ ರೀತಿ ಈ ರಸ್ತೆಗಳ ಎಲ್ಲ ಕೂಡ ವಾಹನಗಳು. ಈ ಮಳೆ ಬಂದಿರೋದ್ರಿಂದ ಒಂದು ಥರದ ಸಮಸ್ಯೆ ಉಂಟಾಗಲ್ಲ. ಮರಗಳು ಬೀಳ್ತವೆ, ಹಳೆ ಕಾಲದ ಮರಗಳು, ಅದನ್ನು BBMP ತೆರವುಗೊಳಿಸೋದಿಲ್ಲ. ಇನ್ನೊಂದು ಗುಂಡಿಗಳು ರಾತ್ರೋರಾತ್ರಿ ನಿರ್ಮಾಣ ಆಗುವಂಥದ್ದು, ಯಾಕೆಂದರೆ ಕಳಪೆ ಕಾಮಗಾರಿ ಆಗಿರುತ್ತೆ. ಇನ್ನು ಮಳೆ ಬಂತು ಅಂದರೆ ಎಲ್ಲರೂ ಕೂಡ ಮನೆಗೆ ಹೋಗಬೇಕು ಅಂತ ಒಂದೇ ಸಮನೆ ಧಾವಂತದಿಂದ ರಸ್ತೆಗಿಳಿತಾರೆ. ಆಗ ಸಹಜವಾಗಿಯೇ ಸಂಚಾರ ದಟ್ಟಣೆ ಉಂಟಾಗುವಂಥದ್ದು. ಈ ರೀತಿ ಸಂಚಾರ ದಟ್ಟಣೆ ಉಂಟಾಗೋದ್ರಿಂದ ಮತ್ತು ವೇಗವಾಗಿ ಮನೆಗೆ ಹೋಗಬೇಕು ಅನ್ನೋ ಧಾವಂತ ಮತ್ತು ಮಳೆಯ ಅಬ್ಬರ, ಹಾಗಾಗಿ ಕೆಲವು ಕಡೆ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆಗಳು. ಹಾಗಾಗಿ ಒಂದು ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ. ಅದರಲ್ಲೂ ಬೆಂಗಳೂರಿಗರಿಗಂತೂ ಮಳೆ ಬಂತು ಅಂದರೆ ಫಜಿತಿ ಅನ್ನುವಂಥದ್ದು.
ಬೆಂಗಳೂರಿನಲ್ಲಿ ಸಂಜೆ ಸುರಿದ ಧಾರಾಕಾರ ದಾಖಲೆ ಮಳೆಗೆ ಬೆಂಗಳೂರಿನ ಜನ, ಬೆಂಗಳೂರಿಗರು ಹೈರಾಣಾಗಿ ರೋಸಿ ಹೋಗಿರುವಂಥದ್ದು. ಸಂಜೆ ಮಳೆ ಆಗ್ತಾಯಿತ್ತಪ್ಪ ಅಂತಂದರೆ ತಲೆನೋವು ಶುರುವಾಗುತ್ತೆ. ಯಾಕೆಂದರೆ ಮನೆಗಳಿಗೆ ಹೋಗ್ಬೇಕಾಗತ್ತೆ, ಆಫೀಸ್ ಸಮಯ ಇರುತ್ತೆ, ಬಿಸ್ನೆಸ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋ ಧಾವಂತ ಇರುತ್ತೆ. ಅದೇ ಸಮಯಕ್ಕೆ ಮಳೆ ಶುರುವಾಗುತ್ತೆ. ಒಂದು ಕಡೆ ಮಳೆ ಶುರು ಆಗುತ್ತೆ, ಇನ್ನೊಂದು ಕಡೆ ರಸ್ತೆಗೆ ವಾಹನಗಳ ಅಬ್ಬರ ಜೋರಾಗುತ್ತೆ. ಎಲ್ಲವೂ ಕೂಡ ಏಕಕಾಲಕ್ಕೆ ನಡೆಯೋದ್ರಿಂದ ಈ ಸಂಚಾರ ದಟ್ಟಣೆ ಹೆಚ್ಚಾಗುತ್ತೆ. ಹಾಗಾಗಿ ನಿಗದಿತ ಸಮಯಕ್ಕೆ ತಾವು ಅಂದುಕೊಂಡ ಸ್ಥಳಕ್ಕೆ ಹೋಗೋದಕ್ಕಾಗೋದಿಲ್ಲ. ಆಮೇಲೆ ಎಲ್ಲ ವಾಹನಗಳ ವೇಗ ಇರುತ್ತೆ, ಯಾಕಂದರೆ ಬೇಗ ಹೋಗ್ಬಿಡ್ಬೇಕು, ಮಳೆ ಬಂದ್ಬಿಡುತ್ತೆ. ಈ ಮಳೆಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಒಂದು ಈ ಧಾವಂತದ ಕಾರಣಕ್ಕೋಸ್ಕರ ಸಣ್ಣ ಪುಟ್ಟ ಅಪಘಾತಗಳಾಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಸಾಲದೆಂಬಂತೆ ಈ ರಸ್ತೆ ಗುಂಡಿಗಳು ಎಲ್ಲೂ ಕಾಣೋದಿಲ್ಲ. ಮಳೆ ಬಂದ ತಕ್ಷಣ ರಸ್ತೆ ಗುಂಡಿಗಳು ಪ್ರತ್ಯಕ್ಷ ಆಗ್ತವೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಈ BBMPಯ ಸಂಬಂಧಪಟ್ಟ ಏನು ಕಳಪೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನು ನೋಡೋಣ. ಮಳೆಗೆ ಬೆಂಗಳೂರು ತತ್ತರ, ಅಲ್ಲೋಲ ಕಲ್ಲೋಲ. ಬೆಂಗಳೂರಿನ ಪರ್ಪಲ್ ಲೈನ್ ಮೆಟ್ರೋದಲ್ಲಿ ಸಮಸ್ಯೆ ಉಂಟಾಗಿರುವಂಥದ್ದು. ಮುಂಗಾರು ಮಳೆ ಆರ್ಭಟಕ್ಕೆ ಬೆಂಗಳೂರು ವಿಲ್ಲ 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 ಅಂತ ಒದ್ದಾಡ್ತಿದೆಯಂತೆ. ಟ್ರಿನಿಟಿ ಹಾಗೂ ಹಲಸೂರಿನಲ್ಲಿ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದೆ. ನದಿಯಂತಾದ ರಸ್ತೆಗಳು, ಮರಗಳು ಬುಡಮೇಲು. MG ರೋಡ್ನಲ್ಲಿ ಮಳೆಗೆ ಪ್ರಯಾಣಿಕರ ಪರದಾಟ ಉಂಟಾಗಿದೆ. ಅಂಡರ್ ಪಾಸ್ನಲ್ಲಿ ನೀರು ಮುಳುಗಿದ ವಾಹನಗಳು, ಮೆಟ್ರೋ ಹಳಿ ಮೇಲೆ ಬಿದ್ದ ಮರದ ಕೊಂಬೆ, ತಪ್ಪಿದ ಅನಾಹುತ. ಈ ಮರಗಳು ಎಲ್ಲೆಲ್ಲಿ ಬೀಳ್ತವೋ ಗೊತ್ತಾಗಲ್ಲ. ಇಷ್ಟು ದಿನ ರಸ್ತೆ ಮೇಲೆ ಬೀಳ್ತಾ ಇದ್ವು, ಈಗ ಮೆಟ್ರೋ ಹಳಿ ಮೇಲೆ ಬಿದ್ದುಬಿಟ್ಟಿದೆ. ಇದಕ್ಕೆ ಯಾರು ಹೊಣೆ? BBMP ಹೊಣೆ. BBMPಯ ಸಂಬಂಧಪಟ್ಟ ಅರಣ್ಯ ಘಟಕದ ಅಧಿಕಾರಿಗಳು ಇದನ್ನು ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿತ್ತು. ಬೆಂಗಳೂರಿಗೆ ಮಳೆ ಬಂದಿರೋದ್ರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜನಜೀವನ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ಅಂಡರ್ ಪಾಸ್ನಲ್ಲಿ ನೀರು, ವಾಹನ ಸಂಚಾರ ಹೋಗೋದಕ್ಕಾಗೋದಿಲ್ಲ. ಒಂದು ರೀತಿ ದ್ವೀಪದಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಎಷ್ಟೋ ಸಲ ಮಾಧ್ಯಮಗಳಲ್ಲಿ ಈ ವಿಚಾರಗಳನ್ನು ಹೇಳ್ತಾನೆ ಹೋಗ್ತೀವಿ, ಅದು ನಡೀತಾನೆ ಹೋಗುತ್ತೆ. ಯಾಕೆಂದರೆ ಒಂದೇ ಒಂದು ಸಣ್ಣ ಮಳೆಯನ್ನು ಕೂಡ ಬೆಂಗಳೂರು ತಡೆದುಕೊಳ್ಳಲಾರದಷ್ಟು ದುಸ್ಥಿತಿಗೆ ತಲುಪಿಬಿಡ್ತಾ. ಇದಕ್ಕೆ ಯಾರು ಹೊಣೆ? ನೋಡಿ, ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ನೀರು, ಇದು ಫ್ಲೈಓವರ್ಗಳಿಗೂ ಕೂಡ ನೀರು ಸುರಿತಿರುವಂಥದ್ದು. ಆಮೇಲೆ ಈ ರಸ್ತೆಗಳಲ್ಲಿ ಗುಂಡಿಗಳು ಕ್ರಿಯೇಟ್ ಆಗ್ತಿರುವಂಥದ್ದು, ಮರಗಳು ಬೀಳ್ತಿರುವಂಥದ್ದು. ಏನಾಗಿದೆ ಇದು? ಸಿಲಿಕಾನ್ ಸಿಟಿ ಅಂತ ಕರೆಯೋದಕ್ಕಾಗತ್ತಾ? ಇದನ್ನು ಯಾರಾದರೂ ಸಿಲಿಕಾನ್ ಸಿಟಿ ಅಂತಾರ? ಇದಾ ಸಿಲಿಕಾನ್ ಸಿಟಿ? ಒಂದು ಸಣ್ಣ ಮಳೆಯನ್ನು ತಡ್ಕೊಳ್ಳೋದಕ್ಕಾಗಲ್ಲಪ್ಪ. ಡ್ರೈನೇಜ್ ಸ್ಥಿತಿ ಏನಾಯಿತು? ಒಳಚರಂಡಿ ವ್ಯವಸ್ಥೆ ಏನಾಯಿತು? ಬಂದಂಥ ನೀರು ಎಲ್ಲಿಗೆ ಹೋಗ್ತಾ ಇದೆ? ಎಲ್ಲಿಗೂ ಹೋಗ್ತಾ ಇಲ್ಲ. ನೀರು ಇಂಗ್ತಾ ಇಲ್ಲ. ನೀರು ಇಂಗೋದಕ್ಕೆ ಪಾಪ ನೆಲ ಇಲ್ಲ. ಯಾಕೆಂದರೆ ಎಲ್ಲ ಕಾಂಕ್ರೀಟೀಕರಣ ಆಗಿದೆ. ರಾಜಕಾಲುವೆಗಳಂತೂ ಪೂರ್ತಿ ಅವೆಲ್ಲ ಹೂಳು ತುಂಬಿಕೊಂಡಿದ್ದೇವೆ. ಇನ್ನೊಂದು ಕಡೆ ರಾಜಕಾಲುವೆಗಳ ಮೇಲೆ ಮನೆಗಳು, ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿವೆ. ಕೆರೆಗಳ ಮೇಲೆ ಈಗ ಮತ್ತೊಂದಷ್ಟು ಪಾರ್ಕು, ಲೇಔಟು ಅವು ಇವು ಸೃಷ್ಟಿಯಾಗಿದೆ. ಹಾಗಾದರೆ ಮಳೆ ನೀರು ಎಲ್ಲಿಗೆ ಹೋಗಬೇಕು? ಸಹಜವಾಗಿಯೇ ತನಗೆ ಈ ಮಳೆ ನೀರಿಗೆ ನೆನಪಿರುತ್ತೆ ತಾನು ಹರಿಯೋ ಜಾಗ ಯಾವುದು ಅಂತ. ಮಳೆ ನೀರು ಹರಿಯುವ ಜಾಗದಲ್ಲಿ ಮನೆಗಳು ನಿರ್ಮಾಣ ಮಾಡ್ಕೊಂಡ್ರೆ, ಇವ್ರು ಲೇಔಟ್ ಮಾಡ್ಕೊಂಡ್ರೆ, ಅಪಾರ್ಟ್ಮೆಂಟ್ ಕಟ್ಕೊಂಡ್ರೆ, ರಾಜಕಾಲುವೆಗಳು ನಿರ್ಮಾಣ ಮಾಡ್ಕೊಂಡ್ರೆ ಇದೇ ಅಧೋಗತಿಯ ಸ್ಥಿತಿ. ನೋಡಿ, ಅಶ್ವವೇಗ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳ ಮೂಲಕ ಬೆಂಗಳೂರಿನ ಹೈರಾಣಾದ ಸ್ಥಿತಿಯನ್ನು ಬಿತ್ತರಪಡಿಸ್ತಾ ಇದೆ. ನೋಡಿ ಯಾವ ರೀತಿ ನಿಮಗೆ ಒಂದು ಕಡೆ ಮರ ಬಿದ್ದಿರುವಂಥದ್ದು, ಇನ್ನೊಂದು ಕಡೆ ನೀರು ಒಂದು ರೀತಿ ದ್ವೀಪದ ಪರಿಸ್ಥಿತಿ ಉಂಟಾಗಿರುವಂಥದ್ದು. ನೋಡಿ, ಮೆಟ್ರೋ ಹಳಿ ಮೇಲೆ ಮರ ಬಿದ್ದಿರುವಂಥದ್ದು. ಇನ್ನು ಎಲ್ಲೆಲ್ಲಿ ಬೀಳುತ್ತೋ ಈ ಮರಗಳು. ಹಾಗಿದ್ರೆ BBMP ಏನು ಮಾಡ್ತಾ ಇದೆ? ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾರೆ? ಬೆಂಗಳೂರಿನ ಸಂಬಂಧಪಟ್ಟ ಸಚಿವರು ನೋಡಿ, ದಯಮಾಡಿ ಅಶ್ವವೇಗ ನ್ಯೂಸ್ನ ಸ್ಟೋರಿಯನ್ನಾದರೂ ನೋಡಿ ನೀವು ಗಂಭೀರವಾಗಿ ಪರಿಗಣಿಸಿ. ನೋಡಿ, ಇದು ಅಂಡರ್ ಪಾಸು, ಇದೊಂದು ರೀತಿ ಚಿಕ್ಕ ಕಾಲುವೆ ಥರ ಆಗೋಗ್ಬಿಟ್ಟಿದೆ. ಯಾರ ಜವಾಬ್ದಾರಿ ಇದೆಯಲ್ಲ? ಸುಮ್ಮನೆ ಮೊನ್ನೆ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಅಂತ ಮಾಡಿದ್ರು. ಏನು ಆರಾಮಾಗಿ ಒಂದು ರೌಂಡ್ ಬೆಂಗಳೂರು ಹೊಡ್ಕೊಂಡ್ಬಂದ್ರ? ಹಾಗಾದ್ರೆ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟರು? ಒಂದು ನೆಪ ಮಾತ್ರಕ್ಕ ಇವರು ಸಿಟಿ ರೌಂಡ್ಸ್ ಅಂತ ಮಾಡ್ತಾರಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, BBMP ಆಯುಕ್ತರು, ಸಚಿವರುಗಳು ಎಲ್ಲ ಸಿಟಿ ರೌಂಡ್ಸ್ ಮಾಡ್ತಾರೆ. ಸುಮ್ಮನೆ ಶೋ ಅಪ್ಗ ಮೆಟ್ರೋದಲ್ಲಿ ಹೋಗೋದು, ಬಸ್ಗಳಲ್ಲಿ ಹೋಗಿ ಕೂತ್ಕೊಳ್ಳೋದು, ಅಲ್ಲಿ ನಿಂತ್ಕೊಳ್ಳೋದು, ಇಲ್ಲಿ ನೋಡೋದು, ಒಂದು ಫೋಟೋ ತೆಗೆಸ್ಕೊಳ್ಳೋದು. ಅರೆ ನೋಡಿ ಸ್ವಾಮಿ, ನೀವೇನು ಮಾಡಿದಿರಿ? ನಿಮ್ಮ ಸಿಟಿ ರೌಂಡ್ಸ್ ಕತೆ ನೋಡಿ ಹೀಗಿದೆ.